GBA ಚುನಾವಣೆ ಏನು ಹತ್ರ ಬರ್ತಾ ಇದೆ, ಆ ಚುನಾವಣೆಯನ್ನು ಬ್ಯಾಲೆಟ್ ಪೇಪರ್ನಲ್ಲಿನೇ ಮಾಡಬೇಕು, ಅದಕ್ಕೆ ಬ್ಯಾಲೆಟ್ ಪೇಪರನ್ನು ಬಳಕೆ ಮಾಡಬೇಕು ಎನ್ನುವಂಥ ತೀರ್ಮಾನಕ್ಕೆ ಸರ್ಕಾರ ಬರ್ತಾ ಇದೆ. ರಾಜ್ಯ ಸರ್ಕಾರ ಏನಿದೆ, ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಇದರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. GS ಸಂಗ್ರೇಶಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈ ಒಂದು ವಿಚಾರವಾಗಿ. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಸಂಗ್ರೇಶಿ GBA ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ತೀರ್ಮಾನವನ್ನು ಮಾಡಲಾಗಿದೆ. ಮುಂದೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ಬ್ಯಾಲೆಟ್ ಪೇಪರ್ಗಳ ಬಳಕೆ ಆಗುತ್ತೆ ಎನ್ನುವಂಥ ಮಾತು ಹೇಳ್ತಾ ಇದ್ದಾರೆ. GBA ವ್ಯಾಪ್ತಿಯ 5 ನಗರ ಪಾಲಿಕೆಯ ಚುನಾವಣೆ ನಡೆಯುತ್ತೆ, ಹತ್ತಿರದಲ್ಲಿದೆ. ಇಂದು ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನಾಳಿನಿಂದ ಕರಡು ಮತದಾರರ ಪಟ್ಟಿಗೆ ಪರಿಷ್ಕರಣೆ ಸಲ್ಲಿಸಲು ಅವಕಾಶವನ್ನು ಕೊಡಲಾಗಿದೆ. ಫೆಬ್ರವರಿ 6ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ಕೂಡ ಕೊಡಲಾಗಿದೆ. ನಾಳೆಯಿಂದ ಮನೆ ಮನೆಗೆ ಹೋಗಿ BLOಗಳು ಮತದಾರರ ಪಟ್ಟಿಯ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾರೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗಿದ್ದರೆ ಹೆಸರನ್ನು ತಪ್ಪಿದರೆ ಸೇರಿಸಬಹುದು. ಬೇರೆ ಯಾವುದೇ ಲೋಪದೋಷಗಳಿದ್ದರೂ ಕೂಡ ಅದನ್ನು ಸರಿಪಡಿಸಿಕೊಳ್ಳೋಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಂದು GBA ಕರಡು ಮತದಾರರ ಪಟ್ಟಿ ಪ್ರಕಟ ಆಗಿದೆ. ಜನವರಿ 20ರಿಂದ ಫೆಬ್ರವರಿ 3ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದೆ. ಆಕ್ಷೇಪಣೆಗಳ ವಿಲೇವಾರಿಗೆ ಫೆಬ್ರವರಿ 4ರಿಂದ ಫೆಬ್ರವರಿ 18ರವರೆಗೆ ಅವಕಾಶ ಇದೆ. ಮತದಾರರ ಅಂತಿಮ ಪಟ್ಟಿಯನ್ನು ಮಾರ್ಚ್ 16ಕ್ಕೆ ಪ್ರಕಟ ಆಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ GBA ಚುನಾವಣೆ ಏನು ಹತ್ತಿರ ಬರ್ತಾ ಇದೆ, ಅದನ್ನು ನಾವು ಬ್ಯಾಲೆಟ್ ಪೇಪರಲ್ಲೇ ಮಾಡಬೇಕು ಅಂತ ಹೇಳಿ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ, ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ಕುರಿತಾಗಿ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ ಆಗಿರುವಂತಹ GS ಸಂಗ್ರೇಶಿ ಏನಿದ್ದಾರೆ, ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. GBA ಚುನಾವಣೆಗೆ ಬ್ಯಾಲೆಟ್ ಪೇಪರನ್ನೇ ಬಳಕೆ ಮಾಡ್ತೀವಿ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇನ್ನು ಇದಾದ ನಂತರ ಮುಂದೆ ಬೇರೆ ಬೇರೆ ಎಲೆಕ್ಷನ್ಗಳು ಏನು ಬರುತ್ತೆ, ಸ್ಥಳೀಯ ಚುನಾವಣೆಗಳು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳೇನಿದೆ ಅದಕ್ಕೂ ಕೂಡ ನಾವು ಬ್ಯಾಲೆಟ್ ಪೇಪರ್ಗಳನ್ನೇ ಬಳಕೆ ಮಾಡ್ತೀವಿ ಅಂತ ಹೇಳ್ತಾ ಇದೆ ಚುನಾವಣಾ ಆಯೋಗ. GBA ವ್ಯಾಪ್ತಿಯ 5 ನಗರಗಳಿಗೆ, 5 ನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಯುತ್ತೆ. ಅದಕ್ಕಾಗಿ ರಾಜಕೀಯ ಪಕ್ಷಗಳು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಈಗ ಚುನಾವಣಾ ಆಯೋಗ ಕೂಡ ಸಜ್ಜಾಗ್ತಾ ಇದೆ, ಹೆಂಗೆ ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿ. ಬ್ಯಾಲೆಟ್ ಪೇಪರ್ನಲ್ಲೇ ಮಾಡಬೇಕು ಅನ್ನುವಂಥ ಒತ್ತಾಯ ಕೇಳಿ ಬಂದಿತ್ತು ಕಾಂಗ್ರೆಸ್ನಿಂದ. ಅದೇ ರೀತಿಯಾಗಿ ನಡೆದುಕೊಳ್ತಾ ಇದೆ ಚುನಾವಣಾ ಆಯೋಗ ಕೂಡ. ಇದೇ ವಿಚಾರವಾಗಿ ಇಂದು ಕರಡು ಮತದಾರರ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿದೆ. ನಾಳೆಯಿಂದ ಕರಡು ಮತದಾರರ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೊಡಲಾಗಿದೆ. ಅಂದರೆ ಏನಾದರೂ ಚೇಂಜಸ್ ಇದ್ದರೆ, ತಪ್ಪಾಗಿದ್ದರೆ, ನಿಮ್ಮ ಹೆಸರು ಬಿಟ್ಟೋಗಿದ್ರೆ ಚುನಾವಣೆಯ ಒಂದು ಪಟ್ಟಿ ಏನಿದೆ, ಮತದಾರರ ಪಟ್ಟಿ, ಅದರ ಲೀಸ್ಟಲ್ಲಿ ನಿಮ್ಮ ಹೆಸರನ್ನು ಸೇರಿಸ್ಬೋದು, ಕೆಲವೊಂದು ಚೇಂಜಸ್ಸನ್ನು ಮಾಡ್ಕೊಳ್ಬೋದು. ಫೆಬ್ರವರಿ 6ರವರೆಗೆ ನಿಮಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅಷ್ಟರೊಳಗೆ ನೀವೇನಾದರೂ ಚೇಂಜಸ್ ಮಾಡ್ಕೋಬೋದು. ನಾಳೆಯಿಂದ ಶುರುವಾಗುತ್ತೆ. ನಾಳೆಯಿಂದ ಮನೆ ಮನೆಗೆ ಹೋಗ್ತಾರೆ ಎಲ್ಲ BLOಗಳು. ಅವ್ರು ಹೋಗಿ ಮತದಾರರ ಪಟ್ಟಿಯ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾರೆ. ಸರಿ ಇದೆಯಾ ಇಲ್ವಾ, ಯಾರಾದರೂ ಡೆತ್ ಆಗಿದ್ದರೆ ಅವ್ರ ಹೆಸರನ್ನು ತೆಗೆದುಹಾಕೋದು, ಅಥವಾ ಹೊಸದಾಗಿ ಯಾರನ್ನು ಸೇರಿಸೋದಿದ್ದು ಅದನ್ನು ಸೇರಿಸೋದು, ಹೆಸರು ತಿದ್ದುಪಡಿ ಮಾಡೋದಿದ್ದು ಅದನ್ನು ಮಾಡೋದು, ಈ ರೀತಿ ಕೆಲಸಗಳೆಲ್ಲ ಕೂಡ ಆಗುತ್ತೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗಿದ್ರೆ ಹೇಳಿದ್ವಲ್ಲ, ಎಲ್ಲವನ್ನು ಕೂಡ ಚೇಂಜಸ್ ಮಾಡ್ಕೊಳ್ಬೋದು. ಏನಾದರೂ ತಪ್ಪು ಮಾಹಿತಿ ಇದ್ದರೆ ಅದರಲ್ಲಿ ಹೊಸದಾಗಿ ಯಾರಾದರೂ ಸೇರಿಸಬೇಕು ಅಂತ, ಏನಾದರೂ ವೋಟಿಂಗ್ ಒಂದು ಹಕ್ಕನ್ನು ಪಡಿಬೇಕು ಅನ್ನೋದಿದ್ರೆ, ಅವ್ರಿಗೆ ವರ್ಷ ಆಗಿದ್ದರೆ, ವಯಸ್ಸಾಗಿದೆ, ಆ ಒಂದು ವಿಚಾರವಾಗಿಯೂ ಕೂಡ ನಿಮಗೆ ಅವಕಾಶವನ್ನು ಕೊಡ್ತೀವಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಹೀಗಾಗಿ ಯಾರ್ಯಾರು ನಿಮ್ಮ ಒಂದು ಹೆಸರನ್ನು ಸೇರಿಸಬೇಕು ಅಂತ ಇದ್ದರೂ ಅವರು ಸೇರಿಸ್ಬೋದು. ಈ ಒಂದು ವಿಚಾರವಾಗಿ ಅಂತಿಮವಾಗಿ ಮತಪಟ್ಟಿ ಏನಿದೆ ಅದು ಮಾರ್ಚ್ 16ಕ್ಕೆ ಪ್ರಕಟಣೆ ಮಾಡುತ್ತೆ ಚುನಾವಣಾ ಆಯೋಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.